ಹೇ ಉತ್ತರ, ಪ್ರಿಯ, ಈ ಸಂತೋಷದ ಸಮಯದಲ್ಲಿ ಒಂದು ಹಾಡು ಪಾಡೋಣ. ಹಾಗೆ ಆಗಲಿ ಪ್ರಿಯ. ಜೀವನ ರಾಣಿಯೇ ಓ ಕಾಮಿನಿ, ಜೀವನ ರಾಣಿಯೇ ಓ ಕಾಮಿನಿ, ಏಕಾಂತದಲ್ಲಿ ನಲೆಯುತ್ತ ಬಾರೆ ಸುಮವೇಣಿ. ಜೀವನ ರಾಣಿಯೇ ಓ ಕಾಮಿನಿ, ಏಕಾಂತದಲ್ಲಿ ನಲೆಯುತ್ತ ಬಾರೆ ಸುಮವೇಣಿ. ಇವನ ನಾಲ್ಗೆಜ್ಜೆ ನಾದದಲ್ಲಿ ಮಧುರ ಮಂದಾರ ಜೈಕಾರದಲ್ಲಿ. ಕಾಲ್ಗೆಜ್ಜೆ ನಾದದಲ್ಲಿ ಮಧುರ ಮಂದಾರ ಜೈಕಾರದಲ್ಲಿ ಕುಣಿಯುತ್ತ ಬಾರೆ ಸುಮವೇಣಿ. ಇವನ ರಾಣಿಯೇ ಓ ಕಾಮಿನಿ. ಹಾಡುವ ಕೋಗಿಲೆ ಗಾನದಲ್ಲಿ ಮಧುರ ಮಂದಾರ ಜೈಂಕಾರದಲ್ಲಿ ಹಾಡುವ ಕೋಗಿಲೆ ಗಾನದಲ್ಲಿ ಮಧುರ ಮಂದಾರ ಜೈಂಕಾರದಲ್ಲಿ ಹಾಡುವ ಕೋಗಿಲೆ ಗಾನದಲ್ಲಿ ಮಧುರ ಮಂದಾರ ಜೈಕಾರದಲ್ಲಿ ಕುಣಿಯುತ್ತ ಬಾರೆ ಸುಮವೇಣಿ. ಇವನ ರಾಣಿಯೇ ಓ ಕಾಮಿನಿ, ಇವನ ರಾಣಿಯೇ ಓ ಕಾಮಿನಿ, ಹೇ ಓ ಕಾಮಿನಿ, ಏಕಾಂತದಲ್ಲಿ ನಲೆಯುತ್ತ ಬಾರೆ ಸುಮವೇಣಿ. ಇವನ ರಾಣಿಯೇ ಓ ಕಾಮಿನಿ. ಬೇಡ ಮನದ ವಿರಸ ಭಾವ, ಇದು ನಿನಗಾಗಿ ಕಾದಿಹ ಜೀವ. ಬೇಡ ಮನದ ವಿರಸ ಭಾವ, ಇದು ನಿನಗಾಗಿ ಕಾದಿಹ ಜೀವ. ತ್ರಿಗುಮಾನವು ಏತಕ್ಕೆ ಬಾಸನಿಹ, ತ್ರಿಗುಮಾನವು ಏತಕ್ಕೆ ಬಾಸನಿಹ. ಪ್ರಿಯ, ಉತ್ತರ, ಮನಸೋತೆನೋ ನನ್ನ ನಿನಗೆ ತ್ರಿಗುಮೌನವಾಗ ಬಯಸಿರುವೆ, ತ್ರಿಗುಮೌನವಾಗ ಬಯಸಿರುವೆ. ಮನಸೋತೆನೋ ನನ್ನ ನಿನಗೆ ಎನಿಸಿದೆ ಚಿಂತೆ, ಐವರ ಕಾಂತೆ ಎನಿಸಿದೆ ಚಿಂತೆ, ಕಳೆದ ಪರಿಭವ ಸವಿದಿದೆ ಜೀವ. ಕಳೆದ ಪರಿಭವ ಸವಿದಿದೆ ಜೀವ. ಸಾರ್ವೇಶ ಕೊಡು ಚಿರ ವಿಭವ, ಸಾರ್ವೇಶ ಕೊಡು ಚಿರ ವಿಭವ. ಜ್ವಲಿಸುವುದನ ವರದಾನಿ ಜಾತ, ಕಲುಷಿತ ಮನದ ವ್ಯಾಕುಲ ಭಾವ. ಜ್ವಲಿಸುವುದನ ವರದ, ಜ್ವಲಿಸುವುದನ ವರದ, ಜ್ವಲಿಸುವುದನ ವರದ. ಹೇ ಶ್ರೀಕೃಷ್ಣ ದಯಾಳಿ, ನಿನ್ನ ಹೊರತು ನನಗೆ ಬೇರೆ ಗತಿ ಯಾರು? ನನ್ನ ಪತಿಗಳು ಭೋಗ ವಸ್ತುವಿನಂತೆ ನನ್ನನ್ನು ಜೂಜಾಟದಲ್ಲಿಟ್ಟು ಸೋತರು. ಕದ್ದ ಕಳ್ಳರಂತೆ ಗೀಚಕನ ಭಗ್ನವನ್ನೂ ಸಹಿಸಿದ್ದಾಯಿತು. ಇನ್ನು ಮೇಲಾದರೂ
ಇನ್ನು ಮೇಲಾದರೂ ಸುಖ ಸಂತೋಷವಾಗಿ ಬಾಳೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನವೇ. ಈ ದ್ರೌಪದಿ ಅಲನ ಹಣೆ ಬರದಲ್ಲಿ ಅದೇನೇನು ಬರೆದಿರುವೆ ಕೃಷ್ಣ, ಏನೇನು ಬರೆದಿರುವೆ. ಪಾಂಚಾಲಿ ಪಾಂಚಾಲಿ ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನರಾಗಿರುವಳು? ಕಾಂತೆ ಶಾಂತೆ, ಕಡುಧೀರವಾಗಿ ವರ ಪತ್ನಿಯಾಗಿ ಮರುಗುವೆ ಏಕೆಲೆ? ಕಾಂತೆ ಶಾಂತೆ, ಕಡುಧೀರವಾಗಿ ವರ ಪತ್ನಿಯಾಗಿ ಮರುಗುವೆ ಏಕೆಲೆ? ಪಾಂಡುಪುತ್ರರ ಪತ್ನಿಯಾಗಿ ನೀನು, ಕಾಂತೆ ಪಾಂಡುಪುತ್ರರ ಪತ್ನಿಯಾಗಿ ನೀನು ಚಂಡ ಚಿಂತೆಯಿಂದ ಅತಿ ಕೋಪವೇಕೆ ಬಿಡ್ತಾಪವೇಕೆ ಕೋಮಲಾಂಗಿಯೇ, ಅತಿ ಕೋಪವೇಕೆ ಬಿಡ್ತಾಪವೇಕೆ ಕೋಮಲಾಂಗಿಯೇ. ಕಾಂತೆ ಶಾಂತೆ, ಕಡುಧೀರವಾಗಿ ವರಪತ್ನಿಯಾಗಿ ಮರುಗುವೆ ಕೆಲೆ, ಮರುಗುವೆ ಕೆಲೆ, ಮರುಗುವೆ ಕೆಲೆ. ಪ್ರಿಯತಮೆ, ಏಕೆ ಏನಾಯಿತು ದೇವಿ? ಈ ರೀತಿ ನಿಷ್ಕಾರಣವಾಗಿ ಅಳುತ್ತಿರುವೆ, ನನ್ನೊಡನೆ ತಿಳಿಸಬಾರದೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ ಎರಡಲ್ಲ 10 ಕಾರಣಗಳಿವೆ. ನೀವಾದರೂ ಪುರುಷರು, ನಿಮಗಾರಾದರೂ ಪ್ರತಿಯಾಡಿದರೆ ಅವರಿಗೆ ತಕ್ಕ ಪಾಠ ಕಲಿಸುವರು. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ, ಆತ್ಮ ಗೌರವಗಳಿಗಾಗಿ ಅನ್ಯರ ಆಶ್ರಯ ಬೇಕು. ಪ್ರವೀಣ ಗುಣ, ಪರಾಧೀನ, ಇಂಥ ಸ್ತ್ರೀ ಜಾತಿಯನ್ನು ಅದೇನೆಂದು ಸೃಷ್ಟಿಸಿದೆ ದೇವ, ಏನೆಂದು ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಏನು ಹೇಳಿದಿರಿ ಪ್ರಾಣೇಶ್ವರ? ಪತ್ನಿಯನ್ನು ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದರೆ ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಛೇ, ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದೆಯು ಸಾಯುವವರೆಗೂ ನಮ್ಮನ್ನು ಬಿಟ್ಟಿದ್ದಲ್ಲ. ಪ್ರಿಯತಮೆ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನ ಬಳಿ ಎಷ್ಟೋ ಬಾರಿ ಕೇಳಿಕೊಂಡಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈಗೇಕೆ ನೀನೇಕೆ ಹೀಗಾಗಿರುವೆ? ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು ಪ್ರಿಯ, ಆದರೆ ಅದರಿಂದಾಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆದರೂ ನೀವು ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲ ದೇವಿ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ, ಅದು ಅಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಕೇಳಿ ಹೇಳುವೆನು. ಇಂದು ದೇವಿಯ ದರ್ಶನಕ್ಕೆಂದು ಅಸ್ತಿನ ಮಂದಿರಕ್ಕೆ ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯನ್ನು ಬಂದಿದ್ದಳು. ನನ್ನ ಈ ಬಿಚ್ಚಿದ ಕೇಶ ರಾಶಿಯನ್ನು ನೋಡಿ ದೂತರ ಸಂಧಿಗೆ ಹೊರಟಿರುವರು. ಇನ್ನೇನು ಸಂಧಿಯಾಗುವುದೋ ಏನು? ಆಗಲಾದರೂ ಈ ಬಿಚ್ಚಿದ ಮುಡಿಗಟ್ಟುವೆ ಎಷ್ಟು ಎಂದು ಕೇಕೆಯಾಗಿ ಆಡಿಸಿದಳು ಪ್ರಾಣೇಶ್ವರ, ಆಡಿಸಿದಳು. ಏನು ದುರ್ಯೋಧನನ ಪುನಃ ಸಂಧಿಗೆ ಪ್ರಯತ್ನವೇ? ಹಾಗಾದರೆ ನನ್ನ ಸಂದೇಹವೇ ನಿಶ್ಚಯವಾಯಿತು. ದೇವಿ, ಯಾರು ರಾಯಭಾರಕ್ಕೆ ಹೋಗಿರುವವರು? ಮತ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮರು. ಗೋಪಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ನಾನು ಊಹಿಸಿದ್ದೆ. ಅದಿರಲಿ ಪಾಂಚಾಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆನು. ಏನೆಂದು? ನಿನ್ನ ಈ ಕಟ್ಟಿದ ಮುಡಿಯನ್ನು ಬಿಡಿಸುವ ತನಕ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಪಾಪು ಪಾಂಚಾಲಿ, ಪಾಪು, ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿದ್ದೀಯಾ. ಜಾಣೆ ಮುದ್ದಾಡುವೆನು ಬಾರೆ. ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನ್. ಜಾಣೆ ಮುದ್ದಾಡುವೆನು ಬಾರೆ.
ಕುರುಕುಲ ಅದಮರ ಕೆಣುಕುತ್ತರನ್ನದ ಕುರುವಂಶವನೇ ನಾಶವಗೈದ ದೇವಿ. ಕುರುಕುಲ ಅದಮರ ಕೆಣುಕುತ್ತರನ್ನದ ಕುರುವಂಶವನೇ ನಾಶವಗೈದ ದುರುಳದು ಶಾಸನ ರಡಲನ್ನು ಬಗೆವೆ. ಹೌದು, ದುರುಳದು ಶಾಸನ ರಡಲನ್ನು ಬಗೆವೆ ಬೆಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಬೆಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ ಜಾಣೆ ಮುದ್ದಾಡುವೆನು ಬಾರೆ. ನನ್ನ ಜಾಣೆ ಮುದ್ದಾಡುವೆನು ಬಾರೆ. ದೇವಿ, ಗೈದ ಶಪಥವ ಮರೆಯುವ ನೆಪವೇ ಸಭೆಯ ವಿಭವವ ಮರೆತಿ ಹೇಗೆ ದೇವಿ. ಗೈದ ಶಪಥವ ಮರೆಯುವ ನೆಪವೇ ಸಭೆಯ ವಿಭವವ ಮರೆತಿ ಹೇಗೆ ಚಿಂತಿತೆ ಏಕೆ ದೃಪದ ಕುವರಿಯೇ. ಚಿಂತಿತೆ ಏಕೆ ದೃಪದ ಕುವರಿಯೇ ರಣದಳು ದುರ್ನಲ್ಲ ಚಿರಗಳ ಕಡೆವೆ. ಹೌದು ದೇವಿ, ರಣದಳ್ಳ ದುರ್ನಲ್ಲ ಚಿರಗಳ ಕಡೆ ಜಾಣೆ ಒದ್ದಾಡುವೆನು ಬಾರೆ. ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನು, ಈ ಸಿದ್ಧಿಯ ಪ್ರೀತಿಯ ಪ್ರೇಯಸಿ ನೀನು ಜಾಣೆ ಮುದ್ದಾಡುವೆನು ಬಾರೆ. ಮುದ್ದಾಡುವೆನು ಬಾರೆ, ಮುದ್ದಾಡುವೆನು ಬಾರೆ. ಪ್ರಾಣೇಶ್ವರ ದೇವಿ, ಸಮಯವಿದೆ ಪ್ರಿಯ ದೇವಿ, ಶೃಂಗಾರಕ್ಕೆ ಭೀಮ. ಪ್ರಿಯ, ಪ್ರಿಯತಮೆ, ಸಮಯವಿದೆ ಶೃಂಗಾರಕ್ಕೆ ಭೀಮ. ದೇವಿ, ಸಮಯವಿದೆ ಶೃಂಗಾರಕ್ಕೆ ಭೀಮ. ಪ್ರಮತೆಯ ಮನೆಗೆ ಇಲ್ಲವೇ ರಾಮ. ಪ್ರಾಣೇಶ್ವರ ದೇವಿ, ಪ್ರಮತೆಯ ಮನಗೆ ಇಲ್ಲವೇ ರಾಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಹೌದು ದೇವಿ. ಮನಮುನಿಸುವನನು ಆಸವಿಲಾಸ. ಹೌದು, ಮನಮುನಿಸುವನನು ಆಸವಿಲಾಸ. ಕೌರವ ಶಿರವ ಧರೆಯಲಿ ನೀನು. ಹೌದು ದೇವಿ, ಸ್ವಾಮಿ, ಹೌದು. ಕೌರವ ಶಿರವ ಧರೆಯಲಿ ನೀನು. ಪ್ರಾಣೇಶ್ವರ, ದೇವಿ, ಆ ಕೌರವರ ಶಿರವನ್ನು ಈ ಧರೆಯಲ್ಲಿ ಕಡೆದಾಗ ಆಗ ಸ್ವಾಮಿ, ದೇವಿ, ಆ ಕೌರವರ ಶಿರವನ್ನು ಈ ಧರೆಯಲ್ಲಿ ಕಡೆದಾಗ ಕರೆದಾಗ ಚೆಲ್ಲುತ್ತಾ ಸೇರುವೆ. ಪ್ರಾಣೇಶ್ವರ, ದೇವಿ, ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ ಶೃಂಗಾರಕ್ಕೆ ಭೀಮ.
ಪರಮೇಶ್ವರ, ದೇವಿ, ನೆನಪಿದೆಯೇ ಕುರುಕುಳಾಂತಕ ಕಾಳ ರಾತ್ರಿಯಿಂದ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಸಂಬೋಧನಾ ಮತ್ತು ಏನೇನೋ ಹೇಳಿರುವರಲ್ಲ? ದೇವಿ, ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಬೇಕೆಂದು ಬಯಸುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಪ್ರಚಂಡ ಭೀಮಸೇನ. ಆಹಾ ಸ್ವಾಮಿ, ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಎಷ್ಟೇ ಆದರೂ ನೀವು ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇ? ಬೇಡ ಬೇಡ ದೇವಿ, ನನ್ನನ್ನು ಕಿರಣಿಸಬೇಡ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿರಲಿ. ನಾನು ನನಗೆ ತೋಚಿದ್ದನ್ನು ನಾನು ಮಾಡುತ್ತೇನೆ. ಧರ್ಮರಾಯನು ದುರ್ಯೋಧನ ಅನಂತ ಅಪರಾಧಗಳನ್ನು ಸಹ ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ದೇವಿ, ಮೂಲ ಕೌರವನ ಬಾಣ ಗಡಿಸಿವೆ ತಾಳು ತಾಳಿ ನೀ ಶುಭಮತಿಯೇ. ದೇವಿ, ಮೂಲ ಕೌರವನ ಬಾಣ ಗಡಿಸಿವೆ ತಾಳು ತಾಳಿ ನೀ ಶುಭಮತಿಯ. ಸಾಯಿರಿಸೆ ಈ ಪರಿಯನು, ದುರದೊಳ ಸಾಯಿರಿಸೆ ಈ ಪರಿಯನು. ದೇವಿ, ದುರುದಳಿಗಲೇ ಕುರುಕುರವೆಲ್ಲವ ಸದೆ ಪಡೆಯುವೆನು ಕಾಂತೆಯ ಪ್ರಿಯತಮೆ. ದುರುದಳಿಗಲೇ ಕುರುಕುಲವೆಲ್ಲವ ಸದೆ ಪಡೆಯುವೆನು ಕಾಂತಿಯ. ದುರುಳ ಕೌರವನ ಸಿಗಿದು ಬಗೆದ ನಾವು, ದುರುಳ ಕೌರವನ ಸಿಗಿದು ಬಗೆದ ನಾವು. ಸೈರಿಸ ಈ ಪರಿಯನು ದೇವಿ, ಸೈರಿಸ ಈ ಪರಿಯನು, ಸೈರಿಸ ಈ ಪರಿಯನು. ಅವನನ್ನು ಸಮಾಧಾನಪಡಿಸಲು ನಿನ್ನಿಂದ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾರ್ಥ, ಈ ಸಾರಿ ಭೀಮಸೇನನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಇಳಿತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣರೆಂದು. ಅರ್ಜುನ ಕೌರವರೊಡನೆ ಇದ್ದಕ್ಕಿಂತ ಈ ಭೀಮನ ಕೋಪವನ್ನು ಶಪನ ಮಾಡುವುದು ದುಸ್ಸಾಹವಾಗಿದೆ. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಅಗ್ರಜ, ಸರಿಯಾದ ಸಮಯಕ್ಕೆ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿರುವೆನು. ಈ ಸಂಧಿಯು ನಿಮಗೆ ಉಚಿತವಾಗಿ ಕಾಣಬಹುದು, ಆ ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಒಪ್ಪಬಹುದು. ಆದರೆ ದಾಸವೃತ್ತಿಯು ಪಾಂಡವರ ಕಳಂಕವೆಂದು ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಬಾಗಲಲ್ಲಿ ನಿಂತು ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರ ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಅಗ್ರಜ, ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸರಿ ಅನಿಸಿರಬಹುದು, ಆ ಅರ್ಜುನನಿಗೂ ಸರಿ ಅನಿಸಿರಬಹುದು, ಭೀಮಸೇನ ಅರ್ಜುನನಿಗೂ ಸರಿ ಅನಿಸಿರಬಹುದು. ಆದರೆ ಯುದ್ಧಕ್ಕಾಗಿ ನಿಮ್ಮ ಸಹಾಯವನ್ನಾಗಲಿ ಅರ್ಜುನನ ಅನುಮತಿಯನ್ನಾಗಲಿ ಇನ್ನು ನಾನು ಅಪೇಕ್ಷಿಸುವುದಿಲ್ಲ. ಇಡೀ ಕುರುಕುಲವನ್ನು ನಾಶ ಮಾಡಲು ಈ ನನ್ನ ಗದೆಯೇ ಸಾಕು. ನಾನು ಮತ್ತು ನನ್ನ ಗದೆ ಇವೆರಡೇ ಸಂಪೂರ್ಣವಾಗಿ ಇಡೀ ಕುರುಕುಲವನ್ನು ನಾಶ ಮಾಡಬಲ್ಲದು. ಏತರ ನಡತೆ ಪ್ರಿಯ ಸಹೋದರ, ಆತುರದಿ ಹಲವೇನೆ ಉದಯ. ಏತರ ನಡತೆ ಪ್ರಿಯ ಸಹೋದರ, ಆತುರದಿ ಹಲವೇನೆ ಉದಯ. ಧರ್ಮ ವಿಚಾರದ ಮರ್ಮವನರಿಯದೆ, ಧರ್ಮ ವಿಚಾರದ ಮರ್ಮವನರಿಯದೆ, ಧರ್ಮ ವಿಚಾರದ ಮರ್ಮವನರಿಯದೆ, ಧರ್ಮ ವಿಚಾರದ ಮರ್ಮವನರಿಯದೆ, ಕರ್ಮಕ್ಕೆ ಭಾಗಿಗಳಾಗುವಿರೇಗೆ, ಕರ್ಮಕ್ಕೆ ಭಾಗಿಗಳಾಗುವಿರೇಗೆ. ನಡತೆ ಮಾತನ್ನು ಆತುರದಿ ಫಲವೇ ನಿರುದೈ. ಧರ್ಮ ವಿಚಾರದ ಮರ್ಮವನರಿಯದೆ, ಧರ್ಮ ವಿಚಾರದ ಮರ್ಮವನರಿಯದೆ,
ಆತುರದಿಂ ಫಲವೇ ನಿಹುದೈ ಆತುರದಿಂ ಫಲವೇ ನಿಹುದೈ. ನಿಲ್ಲು ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ನಾನು ತಡೆಯಬಲ್ಲನೆ. ಅರ್ಜುನ, ಭೀಮಸೇನಿಗೆ ನೀನಾದರೂ ಬುದ್ಧಿ ಹೇಳಬಾರದೆ? ದ್ರೌಪದಿ, ಅಣ್ಣನೇ ಕೋಪ ಮಾಡಬೇಡ ಅಣ್ಣ. ಅಗ್ರಜನ ಇಷ್ಟಕ್ಕೆ ವಿರುದ್ಧ ಯುದ್ಧ ಮಾಡುವುದು ಅನುಚಿತ. ದ್ರೌಪದಿ, ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿಚ್ಚಿದ ಕೇಶರಾಶಿಯು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲವೇ? ಹೃದಯ ಸಂತಾಪವು ಮೆರೆಯುವ ಮೇರೆ ಸಾರಿತು ವ್ಯಸನವು ಗರೆಯೊಳಗೆ. ಹೃದಯ ಸಂತಾಪವು ಮೆರೆಯುವ ಮೇರೆ ಸಾರಿತು ವ್ಯಸನವು ಗರೆಯೊಳಗೆ. ದುರುಗಳು ಬಳಗವ ಬಲಿಯರೆ ಕೋಟೋ ದುರುಗಳು ಬಳಗವ ಬಲಿಯನೆ ಕೋಟೋ ಚೋಣಿಯನಾಳುವ ಅರಸನಿಗೆಂದು ಚೋಣಿಯನಾಳುವ ಅರಸನಿಗೆಂದು ಹೃದಯ ಸಂತಾಪವು ಮೆರೆಯುವ ಮೇರೆ ಸಾರಿತು ವ್ಯಸನವು ದರೆಯೊಳಗೆ ಸಾರಿತು ವ್ಯಸನವು ದರೆಯೊಳಗೆ. ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರ ಎಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಆದ್ದರಿಂದಲೇ ನಾನು ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವೆನು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸುವುದು ಇದೇನು ಮದುವೆಯ ಔತಣ ಅಲ್ಲವೆಂಬ ಪರಿಜ್ಞಾನವು ತಮಗಿಲ್ಲದೆ ಹೋಯಿತೆ. ಇಂದು ದೂತನನ್ನು ಸಂಧಿಗೆ ಕಳುಹಿಸಿ ಅಪಮಾನಕ್ಕೆ ಗುರಿ ಮಾಡುತ್ತಿರುವೆಲ್ಲವೆಂದು ನನಗೆ ಚಿಂತೆಯಾಗಿದೆ. ಆಹಾ, ಏನಿ ಕೋಲಾಹಲ? ಅರ್ಜುನ, ನಾನಿನ್ನು ಹೊರಡುವೆನು. ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷದ ಫಲವನ್ನು ನೀವೇ ಪುಂಜಿಸಿರಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ನನಗಿರಲಿ. ಪ್ರಾಣೇಶ್ವರ, ಶಾಂತಿಯು ದೇವಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವರು. ರಾಜ್ಯಸಭೆಯ ಸಮಾಚಾರವು ತಿಳಿದ ನಂತರ ತಮ್ಮಿಷ್ಟದಂತೆಯೇ ಮಾಡಿ. ಅಣ್ಣ, ನಿಮ್ಮ ಪಾದಗಳಿಗೆ ನನ್ನ ವಂದನೆಗಳು. ಪರಮಾತ್ಮ, ಈ ಪಾಂಡುಪುತ್ರ ನಮಸ್ಕಾರಗಳನ್ನು ಸ್ವೀಕರಿಸು ಪ್ರಭು. ವಿಜಯಶಾಲಿ ಹಾಗೂ ಧರ್ಮನಂದನ. ಹರಿ ಸಾರ್ವಭೌಮನಿನ್ನೋ ಮರೆಯಿಟ್ಟು ಬೇಡವೆನ ಕರುಣದಿ ಪಾಲಿಸೆಯ ಕೃಷ್ಣ. ಕಾನನದ ವಾಸದ ಏನೆಲ್ಲ ಅನುಭವಿಸಿದೋ ಕಾನನದ ವಾಸದ ಏನೆಲ್ಲ ಅನುಭವಿಸಿದವೋ ಸ್ವಾನಕ್ಕೂ ಬೇಡ ತಂದೆ ಈ ಪರಿಯ ದಯೆಯೋ. ಸ್ವಾನಕ್ಕೂ ಬೇಡ ತಂದೆ ಈ ಪರಿಯ ದೈನ್ಯತೆಯೋ. ಹರಿ ಸಾರ್ವಭೌಮನಿನ್ನೋ ಮೊರೆಯಿಟ್ಟು ಬೇಡವೆನ ಕರುಣದಿ ಪಾಲಿಸೆಯ ಕೃಷ್ಣ.
ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರ್ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮಾದಿಗಳು ನನ್ನನ್ನು ಬಹುವಾಗಿ ಸನ್ಮಾನಿಸಿದರು. ಸಂಧ್ಯೆಯ ವಿಚಾರವು ನಡೆಯಿತಷ್ಟೇ ದೇವ. ಹೂ, ನಡೆಯಿತು. ಪಾಂಚಾಲಿ ಇನ್ನಿಲ್ಲದ ನನಗೆ ಸಾಧ್ಯವಿಲ್ಲ. ಅವರಿಗೆ ತೋಚಿದ್ದನ್ನು ಅವರು ಮಾಡಲಿ, ನನಗೆ ತೋಚಿದ್ದನ್ನು ನಾನು ಮಾಡುತ್ತೇನೆ. ಪ್ರಾಣೇಶ್ವರ, ನಮ್ಮಣ್ಣನ ಮಾತನ್ನು ಸ್ವಲ್ಪ ಕೇಳುವಂತವರಾಗಿ. ದೇವಿ, ನಿಮ್ಮಣ್ಣನ ಮಾತು ಮುಗಿಯುವುದರೊಳಗೆ ನನ್ನ ತಾಳ್ಮೆ ಕಳೆದುಕೊಳ್ಳುವುದು ಪಾಂಚಾಲಿ. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ. ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಓದದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಈಗ ನಿನ್ನ ಅಭಿಮತವು ಅರ್ಥವಾಯಿತು. ಅಜ್ಞಾತವಾಸದ ನೆಪದಿಂದ ಅರ್ಜುನನು ಬಳೆ ತೊಟ್ಟನು. ಈಗ ಸಂಧಿಯ ನೆಪದಲ್ಲಿ ನಮ್ಮೆಲ್ಲರಿಗೂ ಬಳೆಯನ್ನು ಸಿರಿಯನ್ನು ಉಡಿಸಲು ಕಾದಿರುವೆಯಾ? ಯಾದವಾಗ್ರಣಿ, ಈ ಪಾಂಡವ ಪುತ್ರರ ಮೇಲೆ ನಿಮಗೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ. ಈ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದರು. ಅವರೆಲ್ಲರೂ ಈ ಸಂದೇಶವನ್ನು ಒಪ್ಪಿದರು. ಯಾರ್ಯಾರು ಒಪ್ಪಿದರು ದೇವ? ಭೀಷ್ಮ, ದ್ರೋಣ, ವಿದುರ ಮುಂತಾದವರು. ಆ ದುರ್ಯೋಧನ ಆತನೂ ಸಹ. ಇನ್ನು ನನಗೆಲ್ಲ ಕೆಲಸವಿಲ್ಲ, ಇನ್ನು ನನಗೆಲ್ಲ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ನೀನು ಕೇಳಬೇಕೆಂಬುದೇ ನಿನ್ನ ಇಚ್ಛೆಯಾಗಿತ್ತು. ಅದನ್ನು ನೀನು ಸಾಧಿಸಿದೆ. ಸಾಧಿಸು, ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷದ ಫಲವನ್ನು ನೀವೇ ಭುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವುದೇ ಭಾಗಾಂಶವನ್ನು ಪಡೆಯುವುದಿಲ್ಲ. ಯಾಜ್ಞಾಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಿಕೊಳ್ಳದೆ ಬಿಡುವುದಿಲ್ಲ. ಭೀಮಸೇನ, ನಿಲ್ಲಯ್ಯ. ನೀನು ನಿಜವಾಗಲೂ ಇಡಿಂಬವತೆಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿನ ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಕೇಳು. ನನ್ನನ್ನು ಸುಮ್ಮನೆ ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿ ನನಗೆ ಒಪ್ಪಲಾರದು. ನಿನಗೊಪ್ಪುವ ಸುದ್ದಿ ಒಂದಿರುವುದು. ಆ ದುರ್ಯೋಧನನು ನಿನಗೊಂದು ಸುದ್ದಿಯನ್ನು ಕಳಿಸಿರುವನು. ಏನು ಏನು ದುರ್ಯೋಧನ ಸಂದೇಶ? ಹಾಗಾದರೆ ಅದು ಸಂಧಿ ಆಗಲಾರದು ಕೃಷ್ಣ. ಕೃಷ್ಣ, ಏನು ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ಸಮಾಧಾನದಿಂದ ನನ್ನ ಬಳಿಯಲ್ಲಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆಯೇ ಹೇಳಿಬಿಡು. ಇಲ್ಲ ಭೀಮಸೇನ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರ್ಯಾಸ ಬೇಕೆ ಕೃಷ್ಣ? ಇದು ಪರ್ಯಾಸವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು. ನಿನ್ನ ಗದೆಯನ್ನು ಸ್ವಲ್ಪ ಕ್ಷಣಕಾಲ ದೂರವಾಗಿಡು. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇಗೋ, ನಿನ್ನ ಅಪೇಕ್ಷೆಯಂತೆ ನಾನು ಕುಳಿತುಕೊಳ್ಳುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು ಕೃಷ್ಣ, ಏನು ನಿನ್ನ ಆ ಸಂದೇಶ? ನೀನು ಕೋಪ ಮಾಡಿಕೊಳ್ಳುವುದಿಲ್ಲವೋ? ಅದು ಆಗಲಿ. ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ದೂರವಾಗಿಟ್ಟು ಯಾಜ್ಞಾಸೇನೆ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು. ಖಂಡೆಯ? ತಮ್ಮ ಮಾತನ್ನು ಎಂದಾದರೂ ಮೀರಿರೇನೆ ಅಣ್ಣ? ಹಾಗಾದರೆ ಈ ಹಗ್ಗವನ್ನು ತೆಗೆದುಕೋ. ಇದೊಂದು ಕಡೆ ನನಗೆ ಬಹುಮಾನವಾಗಿ ದೊರೆಯಿತು. ಇದರಿಂದ ನಿನ್ನ ಗಂಡನ ಕೈಗಳನ್ನು ಭದ್ರವಾಗಿ ಬಂಧಿಸು.
ಅಣ್ಣ, ಇದೇನು ಪರಿಹಾಸ್ಯವಲ್ಲ ತಾನೆ? ಇದು ಪರಿಹಾಸವಲ್ಲ ಸಹೋದರಿ. ಶತ್ರುಗಳ ಎಡಮುಡಿಯನ್ನು ಬಿಡಿಸೋದ್ರಲ್ಲಿ ನೀನು ಮಹಾಪಂಡಿತೆಯಂತೆ. ಹಾಗೆಯೂ ಗಂಡನ ಕೈಗಳನ್ನು ಕಟ್ಟಲೋ ಬರುವುದು ನೋಡು. ಭೀಮ, ನಿನಗೆ ಇಷ್ಟ ಇದ್ದರೆ ಮಾತ್ರ. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಅಬ್ಬಾ, ಈಗ ನನಗೆ ಸಮಾಧಾನವಾಯಿತು. ಹಾಗಾದರೆ ಎಲ್ಲರೂ ಕೇಳಿರಿ. ಭೀಮನನ್ನು ಬಂಧಿಸಿರುವ ಹಗ್ಗವು ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ಬಂಧಿಸಲು ಬಂದರೆ ಯಾರು ಆ ದುರಾತ್ಮರು? ಹಿಂದಾರು ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಅವನ ತಮ್ಮ ದುಶ್ಯಾಸನನು ನಡೆಸಿದನು. ಇಂಥ ಸಾಹಸ ಮತ್ಯಾರಿಂದಲೂ ಸಾಧ್ಯ? ಯಾಜ್ಞಾಸೇನಿ, ನನ್ನ ಕರಗಳನ್ನು ಬೆಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಆಕಾಶ ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನ ಪಡಿಸಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವೇ ಅಲ್ಲ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ಇದು ಗ್ರಾಮವಲ್ಲ, ಒಂದು ಗೋವು ಪಾದವಿಡುವಷ್ಟು ಜಾಗವನ್ನು ಸಹ ಕೊಡುವುದಿಲ್ಲ. ಪಾಂಡವರು ರಾಜ್ಯವನ್ನು ಬಯಸೋದಾದರೆ ಅದು ರಣರಂಗದಲ್ಲಿ, ವೀರ ರಥಿಕರ ಘೋಷದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸಂಧಾನದಲ್ಲಿ ಎಂದು ಹೇಳಿದನು. ಅರ್ಜುನ, ಧರ್ಮನಂದನ, ಇದಕ್ಕೆ ನಿಮ್ಮ ಉತ್ತರವೇನು? ಬೇರೆ ಉತ್ತರ ನೀಡುವ ಪ್ರಶ್ನೆಯೇ ಇಲ್ಲ ಭೀಮಸೇನ. ಬೇರೆ ಉತ್ತರ ನೀಡುವ ಪ್ರಶ್ನೆಯೇ ಇಲ್ಲ ಭೀಮಸೇನ. ಸಹನೆಯಿಂದ ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನವನ್ನು ನೀಡಿದ ಆ ದುರ್ಯೋಧನನಿಗೆ ತಕ್ಕ ಶಾಸ್ತ್ರಿಯನ್ನು ನೀಡುವುದೇ ಈ ನಮಗೆ ಉಳಿದಿರುವ ಧ್ಯೇಯ. ಈ ಸಂದೇಶಕ್ಕೆ ಉಳಿದಿರುವುದೊಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವನ್ನಾಗಿ ಮಾಡಿ ನನ್ನ ಮುಂದೆ ಬಂದು ನಿಂತಿರುವುದು ಯುದ್ಧ. ಪಾಂಚಾಲಿ, ನನ್ನ ಕರಗಳನ್ನು ಬೆಚ್ಚು. ಕೃಷ್ಣ, ಧರ್ಮನಂದನ, ನನ್ನ ಕರಗಳನ್ನು ಬಿಚ್ಚು. ಅರ್ಜುನ, ನೀನಾದರೂ ನನ್ನ ಕರಗಳನ್ನು ಬಿಚ್ಚು. ಬೆಚ್ಚುವುದಿಲ್ಲವೇ? ಬೆಚ್ಚುವುದಿಲ್ಲವೇ? ಬೇಡ ಬೇಡ, ನನ್ನ ಕರಗಳನ್ನು ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ನನ್ನ ಗದೆ? ಎಲ್ಲಿ ನನ್ನ ಗದೆ? ಈಗ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಈ ಗದ ಜಗದ ಮಹಾಯುಧ. ಈ ಗದ ಜಗದ ಮಹಾಯುಧ. ಈ ಗದ ಪರಮಾತ್ಮ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶದ ನಿರ್ನಾಮ. ಧರ್ಮನಂದನ, ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶದ ನಿರ್ನಾಮ. ಈ ಗದ ಜಗದ ಮಹಾಯುಧ. ಈ ಗದ. ಅರ್ಜುನ, ವೈರಿಯ ಪಡಗಲ ಹಡಗಿಸುವೆ, ಮನಸ್ಸಿನ ದುಗುಡವ ನೀಗಿಸುವೆ. ವೈರಿಯ ಪಡಗಲ ಹಡಗಿಸುವೆ, ಮನಸ್ಸಿನ ದುಗುಡವ ನೀಗಿಸುವೆ. ಈ ಗದ ಜಗದ ಮಹಾಯುಧ. ಈ ಗದ ಜಗದ ಮಹಾಯುಧ. ಈ ಗದ. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದು ನಿಜವಾಗಿದ್ದರೆ, ವೀರಮಾತೆ ಕುಂತಿ ದೇವಿಯ ಎದೆ ಹಾಲು ಕುಡಿದಿದ್ದು ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ಕೌರವನ 99 ಸಹೋದರರನ್ನು ನಾಶ ಮಾಡಿ ದುರ್ಯೋಧನ ದುಶ್ಯಾಸನನ ಒಡಲನ್ನು ಬಗೆದು
ಅವನ ಬಿಸಿ ರಕ್ತದಿಂದ ಪಾಂಚಾಲಿಯ ಮುಡಿಯನ್ನು ಕಟ್ಟುವೆನು. ನಂತರ ನಂತರ ಆ ದರ್ಪದ ದುರ್ಯೋಧನನ ತೊಡೆಯನ್ನು ನನ್ನ ಎಡಗಾಲಿಂದ ವಾದ್ದು 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 ಪುಡಿ ಪುಡಿ ಮಾಡದೆ ಹೋದರೆ ಕೃಷ್ಣ, ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಇದಕ್ಕೆ ನೀನೇ ಸಾಕ್ಷಿ. ನನ್ನ ಅಭಿಪ್ರಾಯವು ಭೀಮಸೇನನ ಅಭಿಪ್ರಾಯವು ಒಂದೇ ಆಗಿದೆ. ಇನ್ನು ನಿನ್ನ ಅನುಮತಿಗೋಸ್ಕರ ಕಾಯುತ್ತಿದ್ದೆನು. ನಮ್ಮನ್ನು ತಡೆಯಲು ಇನ್ಯಾರಿಂದಲೂ ಸಾಧ್ಯವಿಲ್ಲ. ಯುದ್ಧವೇ ಸಿದ್ಧ. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವಿದೆ. ಹೇ ಭಗವಾನ್ ಭಾಸ್ಕರ, ಈ ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶಪಾ ಶ್ವೇತಪದ್ಮಧರಂ ದೇವಂ तं ಸೂರ್ಯಂ ಪ್ರಣಮಾಮ್ಯಹಂ तं ಸೂರ್ಯಂ ಪ್ರಣಮಾಮ್ಯಹಂ. ಹೇ ಭಗವಾನ್ ಭಾಸ್ಕರ, ಹರೆಯಲಾರದ ಘೋರ ಸಂದೇಹದಾಬ್ದಿಯೊಳ್ ಮುಳುಗಿದೆ ನಾ. ಹೇ ಭಗವಾನ್ ಭಾಸ್ಕರ, ಹರೆಯಲಾರದ ಘೋರ ಸಂದೇಹದಾಬ್ದಿಯೊಳ್ ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ. ಹೇ ಭಾಸ್ಕರ, ಮನದಿ ಮೂಡಿದ ಅಂಧಕಾರ ಬೆಳಗಿಸಿಂದು ಭಾಸ್ಕರ. ಹರಿಯಲಾರದ ಘೋರ ಸಂದೇಹ. ಹೇ ಭಾಸ್ಕರ, ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನಂದೆನು ಇಂದು ತಾಪರು. ಭಾಸ್ಕರ, ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನಂದೆನು ಇಂದು ನೀಗಿಸೋ ಶೋಧನೆಯ ಗೈಯದೆ ನೀಗಿಸೋ ಶೋಧನೆಯ ಗೈಯದೆ ಶಾಂತಿನಿ ಶ್ಯಾಮಲಾಂಗ. ಶಾಂತಿ ನೀಡೋ ಶ್ಯಾಮಲಾಂಗ. ಹರೆಯಲಾರದ ಘೋರ ಸಂದೇಹದಾಬ್ದಿಯ ಮುಳುಗಿದೆ ನಾ. ಎಲಾಗದ ಘೋರ ಸಂದೇಹ. ಭಾಸ್ಕರ, ಭಾಸ್ಕರ, ಭಾಸ್ಕರ. ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ.
ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಕುಮಾರ, ಯಾರು ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದವರು? ಯಾರಮ್ಮ ತಾಯಿ ನೀನು? ಕುಮಾರ, ನೀನು ಪೂಜಿಸುತ್ತಿರುವ ಈ ಸರ್ವಸಾಕ್ಷಿ ಸೂರ್ಯದೇವನು ಮೊದಲು ಜ್ವಲಂತ ಪ್ರಭೆಯನ್ನು ತೋರಿಸಿದ ಶ್ರೀನಾನಲ್ಲವೇ ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು. ಕುಂತಿ? ಹಾಗಾದರೆ ನನ್ನ ಹಣದ ಮಾತೆ ಅಮ್ಮ. ಕುಮಾರ, ಅಮ್ಮ ನೀನೇನಾ ನನ್ನ ಹಡೆದ ಮಾತೆಯೋ? ನದಿಯೊಳಕ್ಕೆ ನೂಕಿದೆ ಮಾತೆ ಮಮತೆ. ನದಿಯೊಳಕ್ಕೆ ನೂಕಿದೆ ಮಾತೆ ಮಮತೆ. ನದಿಯೊಳೆ ನೂಕಿದೆ ಅಮ್ಮ ಜನನಿ. ಜನಿಸಿದ ಕರುಣೆ ತೋರೆದೋ ಅಮ್ಮ. ಜನನಿ ಅಮ್ಮ. ಜನಿಸಿದ ಕ್ಷಣ ಕರುಣೆ ತೊರೆದು, ಜನಿಸಿದ ಕ್ಷಣ ಕರುಣೆ ತೊರೆದು ಜಲದೊಳೆಸೆದು ಹಾತೆಗೆಯ ಜನಿಸಿದ ಕ್ಷಣ ಕರುಣೆ ತೊರೆದು ಜಲದೊಳೆಸೆದು ಹಾತೆಗೆಯಲು ಕಂದನೆಸೆದು ನಿನಗೆ ಅಮ್ಮ. ಕಂದನೆನಿಸಿ ಅಂದು ನಿನಗೆ ನಾನು ಗೈದ ಪರಾಧವೇ, ನಾನು ಗೈದ ಪರಾಧವೇ. ನದಿಯೊಳಕ್ಕೆ ನೂಕಿದೆ ಮಾತೆಯೇ ಮಮತೆ. ನದಿಯೊಳಕ್ಕೆ ನೂಕಿದೆ ಜನನೇ ಅಮ್ಮ. ಬಂದ ಭಾಗ್ಯನಂತೆ ನಾನು ಬಾಲ್ಯದಿಂದಲೂ ಹಳೆದೆನು. ಮಂದ ಭಾಗ್ಯನಂತೆ ನಾನು ಬಾಲ್ಯದಿಂದಲೂ ಹಳೆದೆನು. ಸೂತನೆಂಬ ನಿಂದನೆಯೋಳು ಸಿಲುಕಿ ಬಹಳ ನೊಂದೆನು ಜನನೇ. ಸೂತನೆಂಬ ನಿಂದನೆಯೋಳು ಸಿಲುಕಿ ಬಹಳ ನೊಂದೆನು. ನಡೆದ ಜನನಿ ಜನಕನ್ಯಾರೋ ಎಂದು ಕಂಬನಿಗರೆದೆನು. ಹಡೆದ ಜನ
ಜನಕನ್ಯಾರೋ ಎಂದು ಕಂಬನಿಗರೆದೆನು ಎಂದು ಕಂಬನಿಗರೆದೆನು ನದಿಯೊಳಕ್ಕೆ ನೂಕಿದೆ ಮಾತೆಯೇ ಮಮತೆ ನದಿಯೊಳಕ್ಕೆ ನೂಕಿದೆ ಅಮ್ಮ ಜನನಿ ಅಮ್ಮ ಜನನಿ ಕೀರ್ತಿಶಾಲಿಯಾಗು ಪುತ್ರ, ಕೀರ್ತಿಶಾಲಿಯಾಗು. ಅಮ್ಮ, ಬಹುದಿನಗಳಿಂದ ನಿನ್ನನ್ನು ನೋಡುವ ಕಾತರದಲ್ಲಿ ನಾನಿದ್ದೇನಮ್ಮ. ಈ ದಿನ ಆ ಭಾಗ್ಯ ಲಭಿಸು ತಾಯಿ. ಈ ನನ್ನ ನಮಸ್ಕಾರಗಳನ್ನು ಸ್ವೀಕರಿಸು ತಾಯಿ. ಕೀರ್ತಿಶಾಲಿಯಾಗು ಪುತ್ರ, ಕೀರ್ತಿಶಾಲಿಯಾಗು. ಅಮ್ಮ, ಈ ಒಳ್ಳೆಯ ಕೀರ್ತಿ ಅಮ್ಮ. ತಾಯಿ, ನನ್ನನ್ನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೆ ಏನು ತಾಯಿ? ನಾನು ಮಾಡಿದ ಅಪರಾಧವಾದರೆ ಏನು ತಾಯಿ? ಅಯ್ಯೋ, ಅಲ್ಲಿರುವ ಜಲಚರಗಳು ಸಹ ಈ ಪಾಪಿಯ ದೇಹವನ್ನು ತಿನ್ನದೇ ಬಿಟ್ಟುವಲ್ಲ ತಾಯಿ, ತಿನ್ನದೇ ಬಿಟ್ಟುವಲ್ಲ. ಅಮ್ಮ, ಈ ಕಾಡಿನಲ್ಲಿರುವ ಮೃಗಗಳು ಸಹ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆ ಮಮಕಾರದಿಂದ ಸಾಕಿಸಲು ಹೋಗು ತಾಯಿ. ಹೀಗಿರುವಾಗ ಈ ಪ್ರಪಂಚವೆಲ್ಲವೂ ಕಣ್ಣನನ್ನು ನೀಚ ಹೀನ ಕುಲದವರೇ ಎಂದು ಎಲ್ಲರೂ ಹೀಳೈಸುತ್ತಿದ್ದಾಗ ನೀನದನ್ನು ಕಣ್ಣನು ನೀಚನಲ್ಲ, ನಾನೆತ್ತ ಮಗ ಕ್ಷತ್ರಿಯ ಸಂಜಾತನೆಂದು ಈ ಪ್ರಪಂಚಕ್ಕೆ ತಿಳಿಸಬೇಕಾಗಿದ್ದ ನೀನು ಏಕಮ ನಿರ್ದಯಳಾದೆ. ಬಿಡುತ್ತಾಯಿ, ಹೋಗಲಿ ಬಿಡುತ್ತಾಯಿ. ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನಮ್ಮ, ಪರಮ ಪಾಪಿಯಾಗುವೆನು. ಇಷ್ಟು ದಿನ ಮೇಲಾದರೂ ಈ ಮಗನ ಮೇಲೆ ನೆನಪು ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ ತಾಯಿ. ಈ ನಿನ್ನ ಉಪಕಾರದ ಭಾಗವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? Yeah.
ನೋಡದಂತೆ ನಾನೇ ನಮ್ಮ ಅಮ್ಮ ಜನನಿ ಕನ್ನಡದ ನಮ್ಮ ನೋಡಲಂತೆ ನಾನೇ ನಮ್ಮ ತಾಯಿರುಣವ ಸೇವೆಗೈದ ಭಾಗ್ಯ ಕೆಟ್ಟ ತಾಯಿರುಣವ ಸೇವೆಗೈದ ಭಾಗ್ಯ ಇಂಥದೇ ಜೀವವೇ ದೈವ ನಾನೆಂತ ಧನ್ಯ ಅಮ್ಮ ಜನನಿ ಅಮ್ಮ ಜನನಿ ಕಡಲಾಳವ ಹುಡುಕುತ್ತ ನದಿಯೋ ಕಡಲಾಳವ ಹುಡುಕುತ್ತ ನದಿಯೋ ಸಡಗರದಿಂದ ಸಾಗುವ ತೆರದೆ ಕಡಲಾಳವ ಹುಡುಕುತ್ತ ನದಿಯೋ ಸಡಗರದಿಂದ ಸಾಗುವ ತೆರದೆ ನೀನಿನ್ನನು ನಾನಿನ್ನನು ಸಂಧಿಸಲೋಡೋಡಿ ಬಂದೆನು ಅಮ್ಮ ನೀನಿನ್ನನು ನಾನಿನ್ನನು ಸಂಧಿಸಲೋಡೋಡಿ ಬಂದೆನು ಕೆತ್ತ ತಾಯಿರುಣವ ಸೇವೆಗೈದ ಭಾಗ್ಯ ಕೆತ್ತ ತಾಯಿರುಣವ ಸೇವೆಗೈದ ಭಾಗ್ಯ ಇಂಥದೇ ಜೀವವೇ ಧೈರ್ಯ ನಾನೆಂತ ಧನ್ಯ ಅಮ್ಮ ಜನನಿ ಕುಮಾರ, ನೀನು ಹಾಗೆಲ್ಲ ಮಾತನಾಡಬೇಡ. ಮೊದಲೇ ನೊಂದಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರಿಯುತ್ತಿವೆ. ನೀನು ಬಾಲ್ಯದಿಂದಲೂ ಪಟ್ಟ ಕಷ್ಟಗಳಿಗೆ, ಮಾನ ಅಪಮಾನಗಳಿಗೆಲ್ಲ ನಾನೇ ಕಾರಣಳು. ಈ ನಿನ್ನ ತಾಯಿಯನ್ನು ಕ್ಷಮಿಸು ಕಂದ, ಕ್ಷಮಿಸು. ಅಮ್ಮ ಹೀಗೆಲ್ಲ ನೀನು ಮಾತನಾಡಬೇಡ ತಾಯಿ. ಬಾಲಕನಾದ ನನಗೆ ಶ್ರೇಷ್ಠರಲ್ವ ತಾಯಿ. ನಾನು ಹತಭಾಗ್ಯನಮ್ಮ. ನನ್ನ ಕರ್ಮಕ್ಕೆ ನೀನೇನು ಮಾಡಿಯ ತಾಯಿ? ನೀನೇನು ಮಾಡುವೆ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಪಾಂಡವರಲ್ಲವೇ ಸುಕೃತಶಾಲಿಗಳು? ಈ ನನ್ನಂತಹ ಪಾಪಿಗೆ ಅಂತಹ ಭಾಗ್ಯವೆಲ್ಲಿ ಬರಬೇಕು ತಾಯಿ? ಅಂತಹ ಭಾಗ್ಯವೆಲ್ಲಿ ಬರಬೇಕು? ಕುಮಾರ, ಆಗಿದ್ದು ಹಾಗೆ ಹೋಯಿತು. ಈಗಲಾದರೂ ಪಾಂಡವರೊಡನೆ ಸೇರಿ ಸುಖದಿಂದ ಬಾಳು, ಕೌರವರೊಡನೆ ಸೇರಬೇಡ ಕಂದ. ಸೌಭಾತ್ರ ದಾನ ಮಾಡು ಕುಮಾರ, ಸೌಭಾತ್ರ ದಾನ ಮಾಡು. ಅಮ್ಮ, ಇದೊಂದು ಮಾತ್ರನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ಆದರೆ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆನು ತಾಯಿ. ಕುಮಾರ, ಹಾಗಲ್ಲ ಮಗನೇ. ಎತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗೊಟ್ಟಿ ಬೇಡುವೆ. ಪಾಂಡವರಲ್ಲಿ ವೈರವನ್ನು ಕಡೆ. ಅಮ್ಮ, ನೀನು ವೀರಮಾತೆ ತಾಯಿ. ಪೊರೆದಾತನನ್ನು ತೊರೆಯುವುದೇ? ಆತನು ನನ್ನನ್ನು ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ, ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕನಿಗಿಂತಲೂ ಕಡೆಯಾಗುವುದಿಲ್ಲವೇ ತಾಯಿ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳರೆ, ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಸಹ ಹೇ ಕರ್ಣ,
ಹೇ ನೀಚ ಕರ್ಣ ಎಂದು ಶಪಿಸದಿರೇ. ಕುಮಾರ, ಅಮ್ಮ, ಇಂತಹ ಸಂದರ್ಭದಲ್ಲಿ ವೀರ ಮಾತೆಯಾದ ನೀನೇ ನನಗೆ ಹಿತಬೋಧನೆಯನ್ನು ಮಾಡಬೇಕು ತಾಯಿ, ಹಿತಬೋಧನೆಯನ್ನು ಮಾಡಬೇಕು ತಾಯಿ. ನಿನ್ನ ಮಾತು ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದ ಬಿದ್ದ ಸಹೋದರರಲ್ಲವೇ? ನೀವು 6 ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನನ್ನ ಕಣ್ತುಂಬಾ ನೋಡಿ ಸಂತೋಷ ಪಡಬೇಡವೇ ಕಂದ? ಅಮ್ಮ, ಇದುವರೆಗೂ ಆ ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ ತಾಯಿ. ಕಂದ, ನೀನೇ ಎಳೆಯತನದಲ್ಲಿ ನಿಷ್ಕರ್ಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗುವುದು ತಾಯಿ. ಅದು ಪುನಃ ಚಿಗುರುವುದೇನಮ್ಮ, ಪುನಃ ಚಿಗುರುವುದೇನಮ್ಮ. ಮಮ ಪ್ರಾಣ ಈ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಚಿಂತೆಯಲ್ಲಿರ್ಬೋದು ತಾಯಿ. ಬಿಡು ತಾಯಿ ನಿನ್ನ ಚಿಂತೆಯನ್ನು. ಹೇಗೆ ಚಿಂತಿಸಿರಲಿ ಕುಮಾರ, ಹೇಗೆ ಚಿಂತಿಸಿದಿರಲಿ. ಲೋಕೈಕ ವೀರನಾದ ನೀನು ಮತ್ತು ಆ ದುರ್ಯೋಧನನು ಪಾಂಡವರ ಮೇಲೆ ದ್ವೇಷವನ್ನು ಸಾಧಿಸುತ್ತಿರುವಾಗ ಹೇಗೆ ಚಿಂತಿಸದಿರಲಿ ಕಂದ? ಹೋಗಲಿ, ಯುದ್ಧದಲ್ಲಿ ಯಾದರೂ ಪರಾನ್ಮುಖನಾಗು ಕುಮಾರ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿವೇನು. ಅಮ್ಮ, ಕುಮಾರ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ಈ ಪ್ರಪಂಚವೆಲ್ಲವೂ ದೂಡಿ ಬಿಟ್ಟಿದ್ದಾಗ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕನನ್ನಾಗಿ ಮಾಡಿದನಲ್ಲವೇ ನನ್ನ ಕೌರವೇಶ್ವರನು. ತನ್ನ ಹೃದಯದ ಸಖನಂತೆ ಪ್ರಾಣದಂತೆ ನನ್ನನ್ನು ಬೆಳೆಸಿರುವಾಗ ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಆಗಲಾರದು ತಾಯಿ. ನಾನು ಯುದ್ಧದಿಂದ ಪರಾನ್ಮುಖರಾಗಲಾರೆನು. ಕುಮಾರ, ಹೋಗಲಿ. ಯುದ್ಧದಲ್ಲಿ ಏನಾದರೂ ಪಾಂಡವರು ಸಿಕ್ಕಿದರೆ ಅವರನ್ನು ಉಳಿಸು ಕಂದ, ಅವರನ್ನು ಉಳಿಸು. ಆಗಬಹುದಮ್ಮ, ಆಗಬಹುದು. ಯಾರನ್ನಾದರೂ ಉಳಿಸುವೆನು. ಆದರೆ ನನ್ನ ಪರಮವೀರಿಯಾದ ಅರ್ಜುನನ್ನು ಮಾತ್ರ ಉಳಿಸಲಾರೆನು. ಇಲ್ಲ ಕಂದ, ಅರ್ಜುನನ ಮೇಲೆ ನಿನಗಿಷ್ಟೊಂದು ದ್ವೇಷ ಬೇಕೆ? ಹೌದು ತಾಯಿ. ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರನ್ನು ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು ತಾಯಿ. ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಕಂದ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಸ್ಥಾನ ಮಾತ್ರ ಇರುವುದು ತಾಯಿ. ನನ್ನಿಂದ ಅರ್ಜುನನ್ನೇ ಮೃತಪಟ್ಟರು, ಕಂದ, ಅರ್ಜುನನಿಂದ ನಾನೇ ಮೃತಪಟ್ಟರು. ಇಲ್ಲ ಕುಮಾರ. ನಿನಗೆ 50 ಮಕ್ಕಳು ಉಳಿದೇಳುವರು ತಾಯಿ. ಬಿಡು ತಾಯಿ ನಿನ್ನ ಚಿಂತೆಯನ್ನು. ಹೋಗಲಿ, ಹೋಗಲಿ ಬಿಡು ಕುಮಾರ. ನಿನ್ನನ್ನು ಹೆಚ್ಚಿಗೆ ತೊಂದರೆ ಪಡಿಸಲಾರೆ. ಆದರೆ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ಕರ್ಣ? ಹೇಳು ತಾಯಿ. ಇದರಿಂದಲಾದರೂ ಎತ್ತ ತಾಯಿಯ ಋಣವನ್ನಾದರೂ ನಾನು ತೀರಿಸುವೆನು ತಾಯಿ. ಕುಮಾರ, ನಾಳೆ ನಡೆಯಲಿರುವ ಘನಘೋರ ಯುದ್ಧದಲ್ಲಿ ಒಮ್ಮೆ ದೊಡ್ಡ ಬಾಣವನ್ನು ತೊಡಬೇಡ ಕರ್ಣ, ತೊಡಬೇಡ. ಅಮ್ಮ, ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು. ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು. ಮಾತೆಯ ನುಡಿಸಿಗೆ ಉಸಿಯಾಡಿದರೆ ಮೆಚ್ಚುವನೇ ಭಾಸ್ಕರನು. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಭಾಸ್ಕರನು. ಇಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಇಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ.
ಧರ್ಮದಾಣೆ ಧರ್ಮಜನಾಣೆ ನಿನ್ನೆ ಪಾದ ಕಮಲದಾಣೆ ಜನನೇ ಜನನೇ. ಅಮ್ಮ, ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ. ಸುಯೋಧನ, ಕೌರವೇಶ್ವರ, ಈಗಲೀಗ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಮುನಿಗಳೇ, ಪಂಚಭೂತಗಳಿರ ನನ್ನ ಕೌರವೇಶ್ವರನನ್ನು ನೀವೇ ಕಾಪಾಡಬೇಕು. ನನ್ನ ಕೌರವೇಶ್ವರನು ನೀವೇ ಕಾಪಾಡಬೇಕು. ಇಂದ್ರನು ಕಪಟ ಬ್ರಾಹ್ಮಣನ ವೇಷ ಧರಿಸಿ ಬಂದು ನನ್ನ ವಜ್ರ ಕವಚವನ್ನು ದಾನವಾಗಿ ಪಡೆದನು. ದುರ್ಯೋಧನನ ದೃಷ್ಟಕ್ಕೆ ಅನುಗುಣವಾಗಿ ವಿದುರನು ಬಿಲ್ಲನ್ನೇ ಮುರಿದು ಬಿಸಾಕಿದನು. ನಮ್ಮ ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನು ಕಿತ್ತುಕೊಂಡನು. ಆದರೆ ನನ್ನ ತಾಯಿಯು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನವನ್ನು ಪಡೆದಳು. ಪಡೆಯಲಿ. ಈ ಪ್ರಪಂಚ ದೈವವೆಲ್ಲವೂ ಸಂಚು ಮಾಡುತ್ತಿರುವುದು, ಮಾಡಲಿ. ಅಮ್ಮ, ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು ತಾಯಿ. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ ತಾಯಿ. ನೀನಿನ್ನು ಹೋಗಿವಾ ತಾಯಿ. ಈ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನು. ಅಮ್ಮ, ಎತ್ತ ತಾಯಿಯ ಮಗನ ಮೇಲೂ ಸಂದೇಶವೇ. ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಧರ್ಮ ಸಾಕ್ಷಿಯನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೋ ಕಟ್ಟ ದಾರಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೇ ಜನನೇ. ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಗ್ಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ ಜನನೇ. ಹಿಡಿಯುವುದೊಂದೇ ಬಾಣದ ಗುರಿಯು, ಕೊಡುವುದಿಲ್ಲ ನಾ ಮತ್ತೊಂದ ಜನನೇ. ಹಿಡಿಯುವುದೊಂದೇ ಬಾಣದ ಗುರಿಯು, ಕೊಡುವುದಿಲ್ಲ ನಾ ಮತ್ತೊಂದ. ಮುಗಿಲೆ ಹಿಡಿದು ಬರಲಿ, ಈ ಭೂಮಿಯ ಮೆರೆದು ನಿಲ್ಲಲೇ. ಅಮ್ಮ, ನಾಳೆಗೂ ನಡೆಸ್ಕೊಡುವೇನಮ್ಮ. ಮುಗಿಲೆ ಹಿಡಿದು ಬರಲಿ, ಈ ಭುವಿಯ ಬೆರೆದು ನಿಲ್ಲಲೇ. ನಿನ್ನಾಡೆ ಸತ್ಯವಮ್ಮ, ನಿನ್ನಾಡ ಸತ್ಯ. ಬಿಡು ಚಿಂತೆಯ ಜನನೀ. ಅಮ್ಮ, ಧರ್ಮದಾಣೆ ಧರ್ಮ ಜನಾಣೆ ನಡೆಸಿಕೊಡುವೆನು ತಾಯಿ. ಅಮ್ಮ, ಕುಮಾರ, ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆ ತಾಯಿ. ಅದೇನು ಹೇಳು ಮಗನೇ, ಸತ್ಯವಾಗಿಯೂ ನಡೆಸಿಕೊಡುವೆನು. ಅಮ್ಮ, ಕುಮಾರ, ಈ ಯುದ್ಧವು ಮುಗಿಯುವವರೆಗೂ ನಿನ್ನ ಮಗನೆಂಬ ವಿಚಾರಿಯು ಯಾರಲ್ಲಿಯೂ ಹೇಳಬೇಡ ತಾಯಿ, ಯಾರಲ್ಲಿಯೂ ಹೇಳಬೇಡ. ದೈವವಶಾತ್
ಈ ಯುದ್ಧದಲ್ಲಿ ನಾನೊಮ್ಮೇನಾದರೂ ಮೃತಪಟ್ಟರೆ ಕುಮಾರ, ಸತ್ಯಸಂಧನಾದ ನನ್ನ ಉತ್ತರ ಕ್ರಿಯಾದಿಗಳನ್ನು ಧರ್ಮರಾಯನ ಕೈಯಿಂದಲೇ ಮಾಡಿಸಿಕೊಳ್ಳಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ ತಾಯಿ. ನೀನಿನ್ನು ಹೋಗಿ ಬಾ ತಾಯಿ. ಅಮ್ಮ ನಿನ್ನ ಮಗವನು ಯುಗದೆ ಕಾಣಲಹುದೆ ಎಂದು ಜನನಿ. ಅಮ್ಮ ನಿನ್ನ ಮಗವನು ಯುಗದಿ ಕಾಣಲಹುದೆ ಎಂದು ಬಗೆ ಬಗೆಯೊಳು ನೊಂದು ಕಣ್ಣೀರ ಕರವೆ. ಬಗೆ ಬಗೆಯೊಳು ನೊಂದು ಕಣ್ಣೀರ ಕರವೆ. ಅಮ್ಮ ಜನನಿ ಹೋಗಿ ಬರುವೆಯ, ಮಾಪಿ ಬರುವೆಯ. ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ. ಮಗನೇ ನಿನ್ನ ಮಗವನು ಯುಗದಿ ಕಾಣಲಹುದೆಂದು. ಮಗನೇ ನಿನ್ನ ಮಗವನು ಯುಗದಿ ಕಾಣಲಹುದೆಂದು ಬಗೆ ಬಗೆಯ ಕರಿ ಕಣ್ಣೀರವೆಂದು. ಬಗೆ ಬಗೆಯ ಕರಿ ಕಣ್ಣೀರವೆಂದು. ಮಗನೇ ಹೋಗಿ ಬರುವೆನು, ಕಂದ ಹೋಗಿ ಬರುವೆನು, ಕಂದ ಹೋಗಿ ಬರುವೆನು. ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ. ಹೋಗಿ ಬರುವೆನು, ಕಂದ ಹೋಗಿ ಬರುವೆನು. ಅಮ್ಮ ಅಮ್ಮ ಜನನಿ ಹೋದಳು. ನನ್ನ ತಾಯಿ ನನ್ನನ್ನು ಬಿಟ್ಟು ಹೋದಳು. ಈ ಪ್ರಪಂಚದಲ್ಲಿ ಮನುಷ್ಯನು ಬದುಕಿದ್ದರೂ ಪ್ರಯೋಜನವಿಲ್ಲ. ನಾನೀಗಲೇ ಯುದ್ಧ ಭೂಮಿಗೆ ಹೋಗಿ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಮಡಿಯುವೆನು. ಉಳಿದಿದ್ದು ದೈವೇಚ್ಛೆ. ಹೇ ವಿಧಿ, ಹೇ ವಿಧಿ, ನಿನ್ನ ಲೀಲೆಯು ಅಗಣಿತವಾದದ್ದು. ಹರಿತವರ್ಯಾರೋ ವಿಧಿ ನಿನ್ನ ಮಾಯೆಯ ತಿಳಿದವರ್ಯಾರಿಗರೋ ದೇವ ಹರೆಯಲು ಸಾಧ್ಯವೋ. ಹೇ ವಿಧಿ, ಹರಿತವರ್ಯಾರ ನಿನ್ನ ಮಾಯೆಯ ತಿಳಿದವರ್ಯಾರಿಗರೋ ದೇವ ಹರೆಯಲು ಸಾಧ್ಯವೋ. ಹೇ ವಿಧಿ, ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ. ಹೇ ವಿಧಿ, ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ. ಭೋಗವಿದ್ದರೂ ಸರಿ ಶ್ರೀಹರಿ ಶ್ರೀಹರಿ
ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ. ಏ ವಿಧಿ. ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ನೀನಾಡಿಸಿದಂತೆ ಹಾಡಲೇಬೇಕು. ನೀನಾಡಿಸಿದಂತೆ ಹಾಡಲೇಬೇಕು. ಆಡಿಸಿ ನಮ್ಮನು ನೀ ನೋಡಿ ನಗಬೇಕು. ಹಾಡಿಸಿ ನಮ್ಮನು ನೀ ನೋಡಿ ನಗಬೇಕು. ಹರಿತವರ್ಯಾರ ನಮಃ